ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಹೊಸ ಸಿ ಎಮ್ ಬಂದಿದ್ದಾದಮೇಲೆ ಹೊಸ ಸರ್ಕಾರ ಬಂದಿದ್ದಾದಮೇಲೆ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ, ಗೃಹಜ್ಯೋತಿ ಈ ಎಲ್ಲ ಯೋಜನೆಗಳ ಬಗ್ಗೆ ತುಂಬಾ ಕನ್ಫ್ಯೂಸಿಂಗ್ ಆಗಿದ್ದಾರೆ. ಸೊ ಗೃಹಲಕ್ಷ್ಮಿಗೆ ಮತ್ತೊಮ್ಮೆ ಅಪ್ಲಿಕೇಶನ್ ಹಾಕಬೇಕಂತೆ, ಗೃಹಜ್ಯೋತಿಗೆ ಮತ್ತೊಮ್ಮೆ ಅಪ್ಲಿಕೇಶನ್ನ ಹಾಕಬೇಕಂತೆ, ಈ ರೀತಿಯಾದಂತಹ ಅಂತೆ ಕಂತೆಗಳು ಓಡಾಡ್ತಾನೇ ಇದೆ. ಸೊ ಅದಲ್ಲದೆ ಪ್ರತಿಯೊಂದು ದಿನಾನೂ ಕೂಡ ಒಂದೊಂದು ಅಪ್ಡೇಟ್ಗಳು ಬರ್ತಾ ಇದೆ, ಸರಿಯಾದ ಕ್ಲಾರಿಟಿ ಕೂಡ ಇಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ಸದ್ಯಕ್ಕೆ ಯಾವ ಅಪ್ಡೇಟ್ ಬಂದಿದೆ ನೋಡಿ, ಆ ಒಂದು ಅಪ್ಡೇಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಇದಕ್ಕಿಂತ ಮುಂಚೆ ಏನು ಹೇಳಿದರು ಅಂತಂದರೆ, ಗೃಹಲಕ್ಷ್ಮಿ ಹಾಗೆ ಗೃಹಜ್ಯೋತಿ ಎರಡೂ ಗ್ಯಾರಂಟಿ ಯೋಜನೆಗಳಿಗೂ ಕೂಡ ಮತ್ತೊಮ್ಮೆ ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ, ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಹೇಳಿದರು. ಅದಾದ ನಂತರ ಮತ್ತೆ ಅಪ್ಲಿಕೇಶನ್ ಹಾಕುವಂತಹ ಅವಶ್ಯಕತೆ ಇಲ್ಲ, ಏನು ಬಯೋಮೆಟ್ರಿಕ್ನ ಕೊಡಬೇಕಾಗತ್ತೆ, KYC ಮಾಡಿಸ್ಬೇಕಾಗತ್ತೆ ಅಂತ ಹೇಳಿದರು. ಆದರೆ ಈಗ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಏನಿದ್ದಾರೆ ಅವರು ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಹಾಗೆಯೇ ಯಾವುದೇ ಕಚೇರಿಗೆ ಅಲೆದಾಡೋ ಅಂಥ ಅವಶ್ಯಕತೆ ಇಲ್ಲ. ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1 ಈ ರೀತಿಯಾದಂತಹ ಕಚೇರಿಗಳಲ್ಲಿ ಅಪ್ಲಿಕೇಶನ್ನ ಹಾಕಬೇಕು ಅಂತ ಏನು ಹೇಳಿದ್ರು ಆ ರೀತಿಯೆಲ್ಲ ಇರೋದಿಲ್ಲ. ಅಂಗನವಾಡಿ ಕಾರ್ಯಕರ್ತೆಯರು ಏನಿರ್ತಾರೆ, ಅಂಗನವಾಡಿ ವರ್ಕರ್ಸು, ಅವರಿಗೆ ಒಂದು ಆ್ಯಪನ್ನು, ಹೊಸದಾಗಿ ಒಂದು ಆ್ಯಪನ್ನು ಬಿಡುಗಡೆ ಮಾಡಲಾಗತ್ತೆ. ಅವರು ನಿಮ್ಮ ಮನೆಗೆ ಬಂದುಬಿಟ್ಟು ಒಂದು ಅಪ್ಲಿಕೇಶನ್ ಹಾಕೋದು ಅಥವಾ ಏನಿರುತ್ತೆ ಸರ್ವೆ ಮಾಡೋದಾಗಿರ್ಬೋದು, ಫೇಸ್ ಕ್ಯಾಪ್ಚರಿಂಗ್ ಇರುತ್ತೆ, ಬಯೋಮೆಟ್ರಿಕ್ ಏನಿರುತ್ತೆ ಅದೆಲ್ಲನೂ ಕೂಡ ಮಾಡಿಕೊಂಡು ಹೋಗೋವಂಥ ಸಾಧ್ಯತೆ ಇದೆ. ಓಕೆನಾ, ನೀವು ಯಾವುದೇ ಕಚೇರಿಗೆ ಅಲಿಯುವಂಥ ಅವಶ್ಯಕತೆ ಇರೋದಿಲ್ಲ. ಅಂಗನವಾಡಿ ವರ್ಕರ್ಸು ಇಲ್ಲಾಂದರೆ ಆಶಾ ವರ್ಕರ್ಸು ಏನಿರ್ತಾರೆ ಅವರು ಈ ಒಂದು ಕೆಲಸದಲ್ಲಿ ಭಾಗಿಯಾಗ್ತಾರೆ. ಓಕೆನಾ, ಸೊ ಅಪ್ಲಿಕೇಶನ್ ಹಾಕೋದಿದ್ರೆ ಹಾಕೋ ಅಂತ ಏನು ಅವರೇನೆ ಅಪ್ಲೈ ಮಾಡ್ತಾರೆ, ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನೂ ಕೂಡ ಸರಿಯಾದಂತಹ ಕ್ಲಾರಿಟಿ ಇಲ್ಲ. ಓಕೆನಾ, ಸೊ ಏನಾದರೂ ಆ ರೀತಿಯಾಗಿ ಸರಿಯಾದ ಅಪ್ಡೇಟ್ ಬಂದು ಇನ್ನು ಕೆಲವೇ ದಿನಗಳಲ್ಲಿ ಆ್ಯಪ್ ಕೂಡ ಬಿಡುಗಡೆ ಆಗುತ್ತೆ, ಸಪ್ರೇಟ್ ಆ್ಯಪ್. ಈ ಗೃಹಲಕ್ಷ್ಮಿ ಹಾಗೆ ಗೃಹಜ್ಯೋತಿ ಈ ಎರಡಕ್ಕೂ ಕೂಡ ಸರ್ವೆ ರೀತಿ, ಯಾವ ರೀತಿಯಾಗಿ ಈಗ ಸರ್ವೆ ಮಾಡ್ತಾರೆ ಆ ರೀತಿಯಾಗಿ ಸರ್ವೆ ಮಾಡೋ ರೀತಿ ಒಂದು ಆ್ಯಪ್ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಏನಾದರೂ ಹೊಸದಾಗಿ ಅಪ್ಡೇಟ್ ಬಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ, ಸೊ ಈಗ ನಿಮ್ಮ ಮನೆಯಲ್ಲಿ ಯಾರಾದರೂ ಡೆತ್ ಆಗಿದ್ದರೆ ಅಥವಾ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದರೆ ಅವರೆಲ್ಲನೂ ಕೂಡ ಸರಿಯಾದಂತಹ ಇನ್ಫಾರ್ಮೇಷನ್ನ ಕೊಡಬೇಕಾಗತ್ತೆ. ಓಕೆನಾ, ಈ ಸರ್ಕಾರ ಯಾಕೆ ಈ ಒಂದು ಯೋಜನೆ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಂಡು ಮಾಡ್ತಾ ಇದೆ ಇದೆಲ್ಲನೂ ಅಂತ ಅಂದರೆ, ಒಂದೇ ಅಕೌಂಟಿಗೆ 19,000 ಚಿಲ್ಲರೆವಷ್ಟು ಫಲಾನುಭವಿಗಳು ಒಂದೇ ಅಕೌಂಟಿಗೆ ಜಾಯಿನ್ ಆಗಿದ್ದಾರೆ. ಅಂದರೆ ಅಷ್ಟೂ ಜನದ ಅಮೌಂಟು ಕೂಡ ಒಂದೇ ಅಕೌಂಟಿಗೆ ಹೋಗ್ತಾ ಇದೆ ಅಂತ ಹೇಳಿಬಿಟ್ಟು ಒಂದು ಮಾಹಿತಿ ಸಿಕ್ಕಿದೆ ಸರ್ಕಾರಕ್ಕೆ. ಹಾಗೆಯೇ ತುಂಬ ಜನ ಮರಣ ಹೊಂದಿರುವಂಥ ಫಲಾನುಭವಿಗಳಿಗೂ ಕೂಡ ಅಮೌಂಟ್ ಹೋಗ್ತಾ ಇದೆ ಅಂತ ಹೇಳಿಬಿಟ್ಟು ಹೇಳಲಾಗ್ತಾ ಇದೆ. ಹಾಗಾಗಿ ಇದೆಲ್ಲನೂ ಕೂಡ ತಡಿಬೇಕು. ಹಾಗೆ ಟ್ಯಾಕ್ಸ್ ಪೇ ಮಾಡ್ತಾ ಇರೋವಂಥವ್ರಿಗೂ ಕೂಡ ಗೃಹಲಕ್ಷ್ಮಿ ಸೌಲಭ್ಯ ಸಿಗ್ತಾ ಇದೆ ಅಂತ ಹೇಳಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರೋ ಅಂಥದ್ದು. ಮತ್ತು ಏನು ಸರ್ವೆ ಅಥವಾ ಅಪ್ಲಿಕೇಶನ್ ಏನಿರುತ್ತೆ ಅದನ್ನು ನಡೆಸ್ತಾ ಇರೋವಂಥದ್ದು. ಹಾಗೆಯೇ ಸರಿಯಾದಂತಹ ಫಲಾನುಭವಿಗಳೇನಿರ್ತಾರೆ, ಬಡ ಫಲಾನುಭವಿಗಳೇನಿರ್ತಾರೆ ಅವರಿಗೆ ಈ ಒಂದು ಯೋಜನೆಯ ಸೌಲಭ್ಯ ಸಿಗಬೇಕು. ಹಾಗೆ ನಮ್ಮ ರಾಜ್ಯದ ಮಹಿಳೆಯರಿಗೆ ಈ ಒಂದು ಸೌಲಭ್ಯ ಸಿಗಬೇಕು. ಬೇರೆ ರಾಜ್ಯದ ಮಹಿಳೆಯರು ಕೂಡ, ನಮ್ಮ ಕರ್ನಾಟಕದಲ್ಲಿ ವೋಟರ್ ID ಇಲ್ಲದೆ ಇರೋರು ಕೂಡ ಒಂದು ಸೌಲಭ್ಯವನ್ನು ಪಡ್ಕೊತಾ ಇದ್ದಾರೆ. ಅದೆಲ್ಲನೂ ಕೂಡ ನಿಲ್ಲಿಸಬೇಕು ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಮತ್ತೆ ಸರ್ವೇನ ನಡೆಸ್ತಾ ಇರೋವಂಥದ್ದು. ಮತ್ತು ಏನಾದರೂ ಹೊಸದಾಗಿ ಅಪ್ಡೇಟ್ ಈ ಕುರಿತು ಬಂದರೆ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಗೃಹಲಕ್ಷ್ಮಿ ಅಪ್ಡೇಟ್ಗೋಸ್ಕರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪ್ರತಿಯೊಂದು ಅಪ್ಡೇಟ್ಗಳು ಕೂಡ ನಿಮಗೆ ಬಂದು ತಲುಪುತ್ತೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.